ಸಾಗರದಲ್ಲಿ ಇದೇ ಮೊಟ್ಟಮೊದಲ ಬಾರಿಗೆ ಶ್ರೀ ಶೃಂಗೇರಿ ಶಂಕರಮಠ ವೈದಿಕ ಪರಿಷತ್, ಜೋಶಿ ಫೌಂಡೇಶನ್ ಹಾಗೂ ನಮ್ ಸಮಾಚಾರ ಪಾಕ್ಷಿಕ ಪತ್ರಿಕೆ ಸಾಗರ ಎಲ್ಲರ ಸಹಕಾರದೊಂದಿಗೆ ಬಹಳ ವರ್ಷಗಳ ಕಾಲ ಸಾಗರ ಪ್ರಾಂತ್ಯ, ಜಿಲ್ಲೆ, ರಾಜ್ಯ ಹಾಗೂ ಹೊರ ರಾಜ್ಯಗಳಲ್ಲಿ ಪೌರೋಹಿತ್ಯವನ್ನ ನಡೆಸಿ ಸಮಾಜಕ್ಕೆ ಆದರ್ಶ ಮತ್ತು ಮಾರ್ಗದರ್ಶಕರಾಗಿದ್ದ ಹಿರಿಯರ ಸ್ಮರಣಾರ್ಥವಾಗಿ ಪ್ರಸ್ತುತ ಪುರೋಹಿತ ವಿದ್ವಾಂಸರಿಗೆ ಗೌರವಿಸುವಂತಹ ಕಾರ್ಯಕ್ರಮ ನಡೆಯಿತು. ಆ ಕಾರ್ಯಕ್ರಮದ ಕೆಲ ವಿಡಿಯೋ ತುಣುಕುಗಳು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಓಂ ಭದ್ರಂ ಕರ್ಣ್ಯಾಮಿಶ್ರಣ್ಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟ್ವಾಂಸಸ್ತನೋಭಿಃ ವ್ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃद्धಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾಕ್ಷೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ನಮೋ ಬ್ರಹ್ಮಣೇ ನಮೋಸ್ತ್ವಗ್ನಯೇ ನಮಃ ಪೃಥಿವ್ಯೈ ನಮೋ ಓಷಧೀಭ್ಯಃ ನಮೋ ವಾಚೇ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಬೃಹತೆ ಕರೋಮಿ. ಓಂ ತಚ್ಚೈಯೋರಾವೃಣೀಮಹೇ ಧಾತುಂ ಯಜ್ಞಾಯ ಧಾತುಂ ಯಜ್ಞಪತಯೇ ದೈವೇ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಗಾತು ಭೇಷಜಂ ಶನ್ನೋ ಅಸ್ತದ್ವಿಪದೇ ಶಂಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ವೇದಕೋಶವನ್ನು ನಿರ್ವಹಿಸಿಕೊಟ್ಟಂತಹ ವಿಪ್ರ ವೈದಿಕ ಪರಿಷತ್ ಸಾಗರಗಳಿದೆ. ಪ್ರಾರ್ಥನೆ ಶ್ರೀಮತಿ ವಾಣಿ ಚಂದ್ರಶೇಖರ್ ಮತ್ತು ಸಂಘಟನೆಗಳು ಸಹ ಇವರು ನೆರವೇರಿಸಿಕೊಡಬೇಕು ಅಂತ ಕೇಳಿಕೊಳ್ತಾರೆ. ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಭೋ 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 ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬಹುಶಃ ಇಡೀ ರಾಜ್ಯದಲ್ಲೇ ಈ ಥರ ಒಂದು ಊರಿನಲ್ಲಿರ್ತಕ್ಕಂಥ ಹಿರಿಯರ ಸ್ಮರಣೆಯಲ್ಲಿ ನೆನಪು ಮಾಡಿಕೊಂಡು ಪ್ರಸ್ತುತ ಈಗಿರುವಂಥ ವಿದ್ವಾಂಸಗಳಿಗೆ ಸನ್ಮಾನ ಮಾಡ್ತಾ ಇರುವಂಥ ಕಾರ್ಯಕ್ರಮ ಪರಿಷತ್ತು ಅಥವಾ ವೈದಿಕ ಸಂಘಟನೆಗಳಿಂದ ಬೇರೆ ಬೇರೆ ಕಡೆ ಸನ್ಮಾನಗಳು ವೈದಿಕ ಪುರೋಹಿತರಿಗೆ ಆಗಿದೆ. ಆ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸಿದ್ದೀವಿ. ಆದರೆ ಹಿರಿಯರ ಸ್ಮರಣೆ ಮಾಡಿಕೊಂಡು ಈ ರೀತಿ ಕಾರ್ಯಕ್ರಮ ಆಗ್ತಾ ಇರೋದು ಇದು ಇಡೀ ರಾಜ್ಯದಲ್ಲೇ ಒಂದು ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ವೈದಿಕ ಪರಿಷತ್ ಅಡಿಯಲ್ಲಿ ಅನ್ನೋದನ್ನ ನಿಮಗೆ ನಾನು ಹೇಳಲಿಕ್ಕೆ ಬಹಳ ಸಂತೋಷದ ಹೇಳ್ತಾರೆ. ಇವತ್ತಿನ ಈ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ನವೀನ್ ಜಯಶ್ವರಿಗೆ ಸಂಘಟನೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೊಡ್ತಾ ಉದ್ಘಾಟಕರಾಗಿ ನಾನು ಅನೇಕ ಬಾರಿ ಹೇಳಿದ್ದೀನಿ, ಒಂದು ಮಠ ಅಂದ್ರೆ ಹೇಗಿರಬೇಕು ಅನ್ನುವಂಥದ್ದನ್ನ ಶ್ರೀ ಶೃಂಗೇರಿ ಶಂಕರ ಮಠ ಸಾಗರ ಅವರ ತಂದೆಯವರು ಹಾಕೊಟ್ಟಂತ ದಾರಿಯಲ್ಲಿ ಇವತ್ತು ನಮ್ಮ ಅಶ್ವಿನಿ ಕುಮಾರ್ ಅವರು ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಾವುದೇ ಒಂದು ಒಳ್ಳೆ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದಾಗ ಆಯ್ತು ಈ ಸಭಾಂಗಣವನ್ನು ಉಪಯೋಗಿಸ್ಕೊಳ್ಳಿ, ನಾನೇನ್ ಮಾಡ್ಬೇಕು ಮಾಡ್ತೀನಿ ಅನ್ನುವಂಥದ್ದನ್ನ ಮುಂಚೂಣಿಯಲ್ಲಿ ಇವತ್ತು ಇರ್ತಕ್ಕಂಥ ನಮ್ಮ ಅಶ್ವಿನಿ ಕುಮಾರ್ ಅವರು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ದಿವಸ ಪ್ರಾಸ್ತಾವಿಕವಾಗಿ ವೇದಬ್ರಹ್ಮ ಶ್ರೀ ರಾಘವೇಂದ್ರ ಅದ್ಭುತವಾದ ಮಾತುಗಾರರು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಈ ಸಲ ಪ್ರತಿ ವರ್ಷ ಶಾಲೆಗಳಿಗೆ ಅಗತ್ಯವರಿಗೆ ನೋಟ್ಬುಕ್ ಕೊಡ್ತಾರೆ. ಈ ವರ್ಷ 25,000 ನೋಟ್ಬುಕ್ಗಳನ್ನ ನಮ್ಮ ಹಾಸನ ಮತ್ತು
ಮತ್ತೆ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ವಿಶೇಷವಾಗಿ ಸಾಗರ ತಾಲೂಕಲ್ಲಿ ಅವರ ಪುತ್ರವನ್ನ ವೈದಿಕ ಪರಿಷತ್ತಿನ ಮಕ್ಕಳುಗಳಿಗೂ ಕೂಡ ನಮ್ಮ ನವೀನ್ ಅವರ ಮುಖಾಂತರ ಕೊಟ್ಟಿದ್ದಾರೆ ಎಂದು ಕೂಡ ನಾನು ಇಲ್ಲಿ ಜ್ಞಾಪಿಸಿಕೊಳ್ಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮ ಅದು ಕೂಡ ಮುಂಚೂಣಿಯಲ್ಲಿ ಇರ್ತಕ್ಕಂಥ ನಮ್ಮ ವೇದ ಮಂತ್ರಿ ಸದಾಶಿವ ಗೈಸರು ಕೂಡ ನಾನು ಪೂರ್ವಕವಾಗಿ ಇಲ್ಲಿ ಸ್ವಾಗತವನ್ನ. ತಾಲೂಕು ಬ್ರಾಹ್ಮಣ ಸಂಘದ ರವೀಶ್ ಕುಮಾರ್ ಅವರು ವಕೀಲರು ಮತ್ತು ತಾಲೂಕು ಬ್ರಾಹ್ಮಣ ಸಂಘವನ್ನ ಅತ್ಯಂತ ಕ್ರಿಯಾಶೀಲವಾಗಿ ತನ್ನ ಸಮಯದ ಅವಧಿಯಲ್ಲಿ ಏನೇನು ಕೆಲಸ ಮಾಡಲಿಕ್ಕೆ ಸಾಧ್ಯ ಅದನ್ನ ಎಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಪೂರ್ವಕವಾಗಿ ನಾನಿಲ್ಲಿ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಇವತ್ತು ನಿಮಿಷ ನಮ್ಮ ವೇದ ಮಂತ್ರಿ ಗೋಳಗೋಡ ಶೇಷಭಟ್ರವರ ನೆನಪಿನಲ್ಲಿ ವೇದ ಮಂತ್ರಿ ಬಾಲಚಂದ್ರ ಜೋಯಿಸವರಿಗೆ ಇವತ್ತು ನಾವು ಗೌರವವನ್ನ ಸನ್ಮಾನ ಮಾಡ್ತಾ ಇದ್ದೀವಿ. ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಪೂರ್ವಕವಾಗಿ ನಾವು ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ವೇದ ಮಂತ್ರಿ ಕೆಳದಿ ಶ್ರೀನಿವಾಸ ಭಟ್ರು ಅವರ ಹೆಸರಿನಲ್ಲಿ ಇವತ್ತು ವೇದ ಮಂತ್ರಿ ನಾರಾಯಣ ರಾಮಚಂದ್ರ ಭಟ್ಟ ನಾವು ಇಲ್ಲಿ ಗೌರವವನ್ನ ಮಾಡ್ತಾ ಇದ್ದೀವಿ. ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಪೂರ್ವಕವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ವೇದ ಬ್ರಹ್ಮಶ್ರೀ ಸೂರ್ಯನಾರಾಯಣ ಜೋಯಿಸರವರ ನೆನಪಿನಲ್ಲಿ ವೇದ ಬ್ರಹ್ಮಶ್ರೀ ಮಣಿಕಲ್ ಗಣೇಶ್ ಭಟ್ರವರು ಇವತ್ತು ಕೂಡ ನಾವು ಪೂರ್ವಕವಾಗಿ ಸ್ವಾಗತವನ್ನ ನಾವು ಕೊಡ್ತಾ ಇದ್ದೀವಿ. ವೇದ ಬ್ರಹ್ಮಶ್ರೀ ಕೃಷ್ಣಮೂರ್ತಿ ಜೋಯಿಸರ ಹೆಸರಿನಲ್ಲಿ ವೇದ ಬ್ರಹ್ಮಶ್ರೀ ಚೇತನ್ ಜೋಯಿಸ್ ವರ್ಧಹಳ್ಳಿಯಲ್ಲಿ ಕೆಲಸ ಮಾಡುವ ಪೂರ್ವಕವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ವೇದ ಬ್ರಹ್ಮಶ್ರೀ US ಗೋಪಾಲರಾವ್ ಉಳ್ಳೂರು ಗೋಪಾಲನಲ್ಲಿ ನಮ್ಮ ವೇದ ಬ್ರಹ್ಮಶ್ರೀ ಡಾಕ್ಟರ್ ಮುರುರಾಜ ಕಲ್ಲ ಸಂಶೋಧಕರು ಮತ್ತು ಕೆಳದಿಯಲ್ಲಿ ಕೆಲಸ ಮಾಡಿದರು. ಈಗ ಸುಬ್ರಹ್ಮಣ್ಯ ಮಠಕ್ಕೆ ಅವರು ಅಲ್ಲಿ ಕೂಡ ಕೆಲಸ ಮಾಡಲಿಕ್ಕೆ ಅಲ್ಲಿ ಪೂರ್ವಕವಾಗಿ ನಾನು ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ನಾಗೇಶ್ ಭಟ್ ಅವರ ಹೆಸರಿನಲ್ಲಿ ಇವತ್ತು ವೇದ ಬ್ರಹ್ಮಶ್ರೀ ವಿದ್ವಾನ್ ಗಜಾನನ ಭಟ್ಟ ರೇವಣ್ಣ ಪೂರ್ವಕವಾಗಿ ಸ್ವಾಗತವನ್ನ. ವೇದ ಬ್ರಹ್ಮಶ್ರೀ ಸೀತಾರಾಮ್ ವೇದ ಬ್ರಹ್ಮಶ್ರೀ ಗಜಾನನ್ ಜೋಯಿಸ್ ಅವರಿಗೆ ಇವತ್ತು ನಿಮಿಷ ಗೌರವವನ್ನ ನಾವು ದಿವಸ ಕೊಡ್ತಾ ಇದ್ದೀವಿ. ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಪೂರ್ವಕವಾಗಿ ಸ್ವಾಗತವನ್ನು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಲಕ್ಷ್ಮೀನಾರಾಯಣ ಭಟ್ರು ಗುಳೇಗಾರ ಲಕ್ಷ್ಮೀನಾರಾಯಣ ಭಟ್ರು 93 ವರ್ಷ ನಮ್ಮ ಈ ಕಾರ್ಯಕ್ರಮದ ಬಂದಂತ ಅಂದ್ರೆ ನಾವು ಗೌರವಿಸುವಂತಹ ಎಲ್ಲ ವ್ಯಕ್ತಿಗಳನ್ನು ಕೂಡ ಗೌರವಿಸುವವರಿದ್ದಾರೆ ಹಿರಿಯರು. ಅವರಿಗೆ ಕೂಡ ನಾವು ಹೃತ್ಪೂರ್ವಕವಾಗಿ ಸ್ವಾಗತವನ್ನು. ಶತಾಯುಷಗಳಾಗಲಿ ಆ ಶತಮಾನದ ಕಾರ್ಯಕ್ರಮಗಳಲ್ಲಿ ನಾವು ನೀವು ಎಲ್ಲರೂ ಆರೋಗ್ಯವಂತರಾಗಿ ಭಾಗವಹಿಸುವಂತಾಗಲಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಮಾಧ್ಯಮ ಮಿತ್ರರು, ವೈದಿಕ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಸಮಸ್ತ ಸಮಾಜದ ಸಜ್ಜನ ಬಂಧು ಭಗಿನಿಯರು ಹಾಗೂ ನಮ್ಮ ಚಂದ್ರಶೇಖರ್ ಜೋಯಿಸ್ ವೇದ ಬ್ರಹ್ಮಶ್ರೀ ಚಂದ್ರಶೇಖರ್ ಜೋಯಿಸ್ ಅವರ ಹೆಸರಿನಲ್ಲಿ ಶಂಕರನಾರಾಯಣ ಭಟ್ ಅವರಿಗೆ ಕೂಡ ನಾವು ಗೌರವಿಸ್ತಾ ಇದ್ದೀವಿ. ಅವರಿಗೆ ಕೂಡ ಹೃತ್ಪೂರ್ವಕವಾಗಿ ನಾವಿಲ್ಲಿ ಸ್ವಾಗತವನ್ನ. ಇವತ್ತಿನ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ವೈದಿಕ ಪರಿಷತ್ತು ಸಕ್ರಿಯವಾಗಿ ಮತ್ತು ವಿಶೇಷವಾಗಿ ಈ ಶಂಕರ ಮಠದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ನಾನು ವೇದ ಬ್ರಹ್ಮಶ್ರೀ ಮಹಾಬಲೇಶ್ವರ ಭಟ್ರನ್ನ ಕೂಡ ಇಲ್ಲಿ ನಾನು ಅತ್ಯಂತ ಅವರ ಕುಟುಂಬದವರನ್ನ ಕೃತಜ್ಞತೆ ಸ್ಮರಣೆ ಹೇಳಿದ್ದೇನೆ. ನೀವು ಪುರೋಹಿತರು ಎಲ್ಲಾದ್ರೂ ನೀವು ಮುಂದ್ಗಡೆ ಇದ್ದೇ ಇರ್ತೀರ. ಈಗ ಮುಖ್ಯಮಂತ್ರಿ ಬಂದ್ರು ಕೂಡ ನೀವು ಪೂಜೆ ಮಾಡಿಸ್ಬೇಕು, ನೀವು ಫೋಟೋದಲ್ಲಿ ಇದ್ದೇ ಇರ್ತೀರ. ಆದ್ರೆ ಅಡಿಗೆ ಭಟ್ರು ಇರೋದಿಲ್ಲ. ಪಾಪ ಒಳ್ಳೆ ಚೆನ್ನಾಗಿ ಅಡಿಗೆ ಮಾಡಿರ್ತಾರೆ. ಇಡೀ ನಮ್ಮ ವ್ಯವಸ್ಥೆಯ ಮರ್ಯಾದೆ ಉಳಿಸಿರ್ತಾರೆ. ಆದ್ರೆ ಅಡಿಗೆ ಭಟ್ರಿಗೆ ಯಾರನ್ನ ಗೌರವಿಸೋದೇ ಇಲ್ಲ. ಎಲ್ಲ ಆದ್ಮೇಲೆ ಸ್ವಚ್ಛ ಮಾಡೋರು ಅವರನ್ನು ನಾವು ಯಾರು ಗೌರವಿಸದೇ ಇಲ್ಲ. ಹಾಗಾಗಿ ಮುಂದಿನ ವರ್ಷಗಳಲ್ಲಿ ಆ ತರ ಅಡಿಗೆ ಭಟ್ರುಗಳು ಸ್ವಚ್ಛತೆ ಮಾಡೋರು ಅವರೆಲ್ಲರನ್ನೂ ಕೂಡ ಈ ಸಮಾಜದಲ್ಲಿ ಗುರುತಿಸಿ ಗೌರವಿಸುವಂತ ಕೆಲಸ ಈ ವೈದಿಕ ಪರಿಷತ್ತಿಂದ ನಡೆಯಲಿ. ಅದನ್ನು ಮುಂದೆ ಪ್ರಾಸ್ತಾವಿಕದಲ್ಲಿ ರಾಜೇಂದ್ರ ಭಟ್ ಹೇಳ್ತಾರೆ. ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ಆಚಾರ್ಯ ಪರಮಾಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದಿ. ಆ ಮೃತ್ಯು ಕಂಟಕವಾಗಿರತಕ್ಕಂತಹ ಕೊರೋನಾ ಮಹಾಮಾರಿಯನ್ನು ನಿವಾರಣೆ ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಹೊತ್ತು ಆ ಮೃತ್ಯುಗೆ ಹತ್ತಿರವಾಗಿರತಕ್ಕಂಥ ಆ ರುದ್ರದೇವರನ್ನ ಸ್ಮರಣೆ ಮಾಡುವಂತಹ ಒಂದು ಸಂಕಲ್ಪದೊಂದಿಗೆ ಮಹಾರುದ್ರ ಅನ್ನುವಂತಹ ರುದ್ರ ಪಾರಾಯಣವನ್ನು ಮಾಡುವಂತಹ ಮುಖಾಂತರ 17 ವಾರಗಳ ಕಾಲ ನಿರಂತರವಾಗಿ ತಮ್ಮ ಮನೆಯಲ್ಲಿ ನಡೆಸ್ತಾ ಬಂದರು ಶ್ರೀಯುತ ಮಾಸಾನಂಜುಂಡ ಸ್ವಾಮಿ. ಅನೇಕ ಸಂದರ್ಭಗಳಲ್ಲಿ ಪ್ರಾರಂಭದಲ್ಲಿ ಟೀಕೆಗಳಾಗಿದೆ. ನನಗೊಂದು ವಾಕ್ಯ ನೆನಪಾಗುತ್ತೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾವರ್ಕರ್ ಹೇಳಿರುವಂತದ್ದು, ನೀವು ಬಂದರೆ ನಿಮ್ಮ ಜೊತೆ, ನೀವು ಬರೋದಿಲ್ಲ ಅಂದ್ರೆ ನೀವು ಬಂದುಬಿಟ್ಟು ವಿರೋಧಿಸ್ತೀರಾ, ಅದನ್ನ ಎದುರಿಸ್ತೀವಿ. ನಾವು ಹೊತ್ತಂತಹ ಸಂಕಲ್ಪವನ್ನ, ನಾವು ಮಾಡಿದಂತಹ
ಒಂದು ಕಾರ್ಯಕ್ಕೆ ಒಂದು ಚೂರು ವಿಚಲಿತರಾಗದೆ ನಮ್ಮ ಮುಂದಿನ ಗುರಿಯನ್ನು ಸ್ಪಷ್ಟವಾಗಿ ಇಟ್ಟುಕೊಂಡು ನಾವು ಕಾರ್ಯವನ್ನು ಮಾಡ್ತೇವೆ ಎನ್ನುವಂತಹ ಸಂಕಲ್ಪವನ್ನು ರುದ್ರಪಾರಾಯಣವನ್ನು ಮಾಡಿದರು. ಆದರೆ ಇಡೀ ಜಗತ್ತನ್ನು ನಾವು ಇಟ್ಟುಕೊಂಡೆಲ್ಲ ಸರಿ ಮಾಡೋದಕ್ಕಾಗುವುದಿಲ್ಲ. ಆದರೆ ಸಾಗರದಲ್ಲಿ ಅದನ್ನು ಸರಿ ಮಾಡಬೇಕು, ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವಂತಹ ಸಂಕಲ್ಪದೊಂದಿಗೆ ಆ ರುದ್ರಪಾರಾಯಣ ಮನೆಯಿಂದ ಹೊರಗೆ ಬಂದು ದೇವಸ್ಥಾನಗಳಲ್ಲಿ 4 ದಿಕ್ಕಿನ ದೇವಸ್ಥಾನದಲ್ಲಿ ಪ್ರಾರಂಭ ಆಯಿತು. ಅದರ ಮುಖಾಂತರ ಆ ಸಂದರ್ಭದಲ್ಲಿ ಯಾರು ಕಷ್ಟದಲ್ಲಿದ್ದಾರೆ, ಯಾರು ಸಂಕಟದಲ್ಲಿದ್ದಾರೆ, ಯಾರು ನೋವಿದ್ದಾರೆ ಅವರೆಲ್ಲರನ್ನ ಕೂಡ ಗುರುತಿಸಿ ಅವರಿಗೆ ವಿಶೇಷವಾಗಿರತಕ್ಕಂತಹ ಆ ಸಂದರ್ಭದಲ್ಲಿ ಸಹಕಾರವನ್ನು ಕೊಡುವುದರ ಮುಖಾಂತರ ವಿಪ್ರ ಪರಿಷತ್ ಆ ಕ್ಷೇತ್ರವನ್ನು ಮಾಡ್ತಾರೆ. ಆ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾರೆ. ಸಾಗರದ ರಾಮಚಂದ್ರಾಪುರ ಮಠದಲ್ಲಿ ಆ ರುದ್ರ ಪಾರಾಯಣಕ್ಕೆ ವಿಶೇಷವಾಗಿರ್ತಕ್ಕಂಥ ಒತ್ತನ್ನು ಕೊಟ್ಟು ಅಲ್ಲಿ ಒಂದು ಕೂಡ ಕಾರ್ಯಕ್ರಮವನ್ನು ಮಾಡಿದರು. ಹೀಗೆ ಇದು ನಮಗೆ ಹಿಂದಿಂದ ಬಂದಿರತಕ್ಕಂತಹ ಪದ್ಧತಿ. ಇದು ಕೇವಲ ಸಾಗರದಲ್ಲಿ ಯಾವ ವಿಪ್ರ ವೈದಿಕ ಪರಿಷತ್ ಕೂಡ ಮಾಡಿಲ್ಲ. ನಮ್ಮ ಋಷಿಮುನಿಗಳು ಹೇಳಿಕೊಟ್ಟಿರುವಂತದ್ದು ಅದನ್ನೇ, ಹಿಂದಿನಿಂದಲೂ ಬಂದಿರತಕ್ಕಂಥದನ್ನೇ. ಯಾವುದು ಕೂಡ ಕೇವಲ ಬ್ರಾಹ್ಮಣ್ಯಕ್ಕೋಸ್ಕರವಾಗಿ ನಾವು ಕೆಲಸ ಮಾಡಲಿಲ್ಲ, ಜಗತ್ ಕಲ್ಯಾಣಕ್ಕೋಸ್ಕರವಾಗಿ, ವಿಶ್ವ ಕಲ್ಯಾಣಕ್ಕೋಸ್ಕರವಾಗಿ ಈ ಕಾರ್ಯವನ್ನು ಮಾಡ್ತಾ ಹೋಗ್ತಿದ್ದೇವೆ. ಸಂಕುಚಿತ ಮನೋಭಾವದಿಂದ, ವ್ಯಕ್ತಿ ಮನೋಭಾವದಿಂದ ಈ ಕೆಲಸವನ್ನು ಮಾಡಲೇ ಇಲ್ಲ. ಅದೇ ರೀತಿಯಾಗಿ ಕೂಡ ಇವತ್ತು ಕೂಡ ಲೋಕ ಕಲ್ಯಾಣಾರ್ಥವಾಗಿ ಹಿರಿಯರನ್ನ ಸ್ಮರಣೆ ಮಾಡ್ತಾ ಇವತ್ತು ರುದ್ರಯಾಗವನ್ನು ಕೂಡ ಹೋಮವನ್ನು ಕೂಡ ಕೆಲವು ಪರ್ಸೆಂಟ್, ಒಂದು 100% ಇರುವಂತಹ ಬ್ರಾಹ್ಮಣರು ಇಡೀ ಜಗತ್ತಿನ ಶ್ರೇಷ್ಠತೆಯನ್ನು ವಹಿಸ್ತಾ ಇದ್ದಾರೆ ಅಂತಂದ್ರೆ ಅದು ನಮಗೆ ಒಂದು ಬ್ರಾಹ್ಮಣ್ಯಕ್ಕೆ ಒಂದು ದೊಡ್ಡ ಹೆಮ್ಮೆ. ಒಂದು ಶ್ಲೋಕ ನೆನಪಾಗುತ್ತೆ. ಆ ಶ್ಲೋಕವನ್ನು ನೆನಪು ಮಾಡಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಆ ಶ್ಲೋಕ ನೀತಿ ನಿಗುಣ ವಿಧಿವಾಸ್ತವಂತು ಲಕ್ಷ್ಮೀ ಸಮಾಪಿಷು ವಾಯಚೇಷ್ಟಂ ಅಧ್ಯೈವತಾ ಮರಣಂ ಮಸ್ತು ಯುಗಾಂತದೇವ ನ್ಯಾಯಪದ ಪ್ರವಿಚರಂತು ಪದಂನ ನೀರ. ನಮಗೆ ಎಷ್ಟೇ ಅವಮಾನಗಳಾಗಲಿ ಅಥವಾ ಸನ್ಮಾನಗಳಾಗಲಿ, ನಮಗೆ ಬಡತನವಿರಲಿ ಸಿರಿತನವಿರಲಿ, ಅಲ್ಲದೆ ನಮಗೆ ಯಾರು ಉತ್ಕೃಷ್ಟತೆಯ ಉತ್ತುಂಗತೆ ತಗೊಂಡೋಗಿ ನಿಲ್ಲಿಸಿ ಅಥವಾ ಪಾತಾಳಕ್ಕೆ ಹಾಕಿ ನಮ್ಮ ಗುರಿ ಅಚಲವಾಗಿರುವಂತದ್ದು, ನಮ್ಮ ಗುರಿ ನಿಶ್ಚಿತವಾಗಿರ್ತಕ್ಕಂಥದ್ದು, ನಮ್ಮ ಹಿಂದೆ ಸಾಧು ಸಂತರು ಹಾಕಿಕೊಟ್ಟಂತಹ ಮಾರ್ಗದ ಆತ್ಮಾವಲಂಬನ ಮಾಡಿಕೊಳ್ತಾ ಮುಂದೆ ನಮ್ಮ ಬಹಳ ದೊಡ್ಡ ಗುರಿ ಇದೆ. ಆ ಗುರಿಯನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ಸಿಂಹಾವಲೋಕನ ಮಾಡಿಕೊಳ್ಳೋಣ ಅಂತ ಒಂದು ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಶ್ರೀಕೃಷ್ಣ. ಶ್ರೀ ರಾಮಲಿಂಗ ಈಗ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ಶಿವಕುಮಾರ್ ಪ್ರಭುಶ್ರೀ ಶೃಂಗೇರಿ ಶ್ರೀಗಳ ಸಹಕಾರರು ವೇದಿಕೆ ಮೇಲೆ ಆಸನಾಗಿರ್ತಕ್ಕಂಥ ಎಲ್ಲ ಗಣ್ಯರು ಸೇರಿ ಉದ್ಘಾಟನೆಯ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಿಂತುಕೊಂಡು ಗೌರವ ಸಮರ್ಪಣೆ. ಓಂ ಸ್ವಸ್ತಿ ನಾಮಿತಾ ವಿಶ್ವಿನಾ ಬೃಹಸ್ಪತಿ ದೇವ್ಯನಿರ ಧರ್ಮಣ ಸ್ವಸ್ತಿ ಘೋಷಾ ಅಸರಾದನಾದ ಸ್ವಸ್ತಿ ದ್ಯಾವಾ ಪೃಥಿವೀ ಸುಚೇತನಾ ಸ್ವಸ್ತಯೇ ವಾಯುಮುಪಪ್ರವಾಹೈ ಸೋಮಂ ಸ್ವಸ್ತಿ ಭುವನಸ್ಯ ಸಿದ್ಧೈ. ವಿಶ್ವಕುಮಾರ್ ಪ್ರಭುಶ್ರೀ ಶ್ರೀ ಶೃಂಗೇರಿ ಶ್ರೀಗಳ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾ. ತಾಯಿ ಶಾರದಾಂಬೆಗೆ ನಮಸ್ಕರಿಸುತ್ತಾ ನನ್ನ ದೇವರಾದ ಪರಮ ಪೂಜ್ಯ ಜಗದ್ಗುರುವಾದ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಹಾಗೂ ಅವರ ಕರಕಾಲನ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಮಹಾಸ್ವಾಮಿಗಳವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಆಚಾರತ್ರಯರಿಗೂ ಸಹ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರು, ಆಗಮಿಸಿದಂಥ ಎಲ್ಲ ಸಜ್ಜನ ಸಾಗರ ಶೃಂಗೇರಿ ಶಂಕರ ಮಠಕ್ಕೆ 25ನೇ ವರ್ಷ. ಜಗದ್ಗುರುಗಳಾದಂಥ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಸನ್ಯಾಸ ಸ್ವೀಕಾರ ಮಾಡಿ 50 ವರ್ಷ ಸಂದರ್ಭ. ಅವರಿಗೆ 75ನೇ ವರ್ಧಂತ್ಯೋತ್ಸವದ ಸಂದರ್ಭ. ಎಲ್ಲವೂ ಒಟ್ಟಿಗೂಡಿ ಬಂದಂತ ಸಂದರ್ಭದಲ್ಲಿ ವಿಪ್ರ ವೈದಿಕ ಪರಿಷತ್ತಿನಿಂದ 8 ಜನ ಹಿರಿಯರ ಸ್ಮರಣೆಯೊಂದಿಗೆ 8 ಜನ ಮೃತ್ಯುಂಜರಿಗೆ ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ವಿದ್ಯುಕ್ತವಾಗಿ ನಾನು ಆ ಜಗತ್ತುಗಳ ಕೃಪೆಯಿಂದ ಮಾಡಿದ್ದೇನೆ ಎನ್ನುವಂತ ಮಾತಿನ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಾಜ್ಯದಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ಎಲ್ಲೂ ಆಗಲಿ ರೀತಿಯಲ್ಲಿ ಸಂದೇಶವನ್ನ ಕೊಡುವಂಥದ್ದು. ಒಂದು ಹಿರಿಯರ ಸ್ಮರಣೆ, ಹಿರಿಯರು ಹೇಗೆ ಬಾಳಿ ಬದುಕಿದ್ರು, ಹೇಗೆ ಈ ವೈದಿಕ ಧರ್ಮವನ್ನು ಅವರು ಎತ್ಕೊಂಡು ಹೋಗಿದ್ರು ಅಂತ ಹೇಳೋದು ಒಂದು
ಒಂದು ಭಾಗವಾದರೆ, ಮತ್ತೊಂದು ಭಾಗದಲ್ಲಿ ಇವತ್ತು ಪ್ರಸ್ತುತ ಸನ್ನಿವೇಶದಲ್ಲಿ ನಮ್ಮ ಋತ್ವಿಜರು ಏನು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಹೆಸರಿನಲ್ಲಿ ನಾವು ಅವ್ರನ್ನ ಸನ್ಮಾನಿಸ್ತಾ ಇದ್ದೇವಲ್ಲ, ಇದು ಮುಂದಿನ ಒಂದು ಜನಾಂಗಕ್ಕೆ ಇದೊಂದು ದಾರಿ ದೀಪ ಆಗ್ತದೆ ಅಂತ ಹೇಳೋದು ಎರಡನೇ ಮಾತಿಲ್ಲ. ವೈದಿಕ ಪರಿಷತ್ತು ಮಾಡಿದೆ. ಎಲ್ಲರೂ ಪಡಿಬೇಕು ಅಂತ ಹೇಳೋದೇ ನಮ್ಮ ಸನಾತನ ಧರ್ಮದ ಪರಂಪರೆಯ ಒಂದು ಧ್ಯೇಯವಾಗಿದೆ. ಆನೋ ವರ್ಧಕೋ ಎಂದು ವಿಶ್ವಕ ಅಂತ ಹೇಳ್ತೇವೆ. ಜಗತ್ತಿನ ಎಲ್ಲೆಡೆಯಿಂದ ಜ್ಞಾನ ನನ್ನಲ್ಲಿಗೆ ಹರಿದು ಬರಲಿ ಅಂತ ಹೇಳಿ ಹೇಳುವಂಥದ್ದು. ಅಂದ್ರೆ ರಾಮನಿಗೆ ಮಾತ್ರನ ಅಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಹರಿದು ಬರಬೇಕು, ಅವನ ಜ್ಞಾನ ಸಂಪನ್ನ ಆಗಬೇಕು ಅಂತ ಹೇಳುವಂಥದ್ದು ನಮ್ಮ ಭಾರತೀಯ ಸನಾತನ ಧರ್ಮದ ಸಂಸ್ಕೃತಿ. ನಾವು ಹೇಳ್ತೇವೆ, ಅದು ಮಂತ್ರವನ್ನು ನಾವು ಹೇಳಿದಾಗ ಆ ಮಂತ್ರಾರ್ಥವು ಸಹ ನಮಗೆ ಗೊತ್ತಿರಬೇಕು. ಗೊತ್ತಿದ್ದಾಗ ಮಾತ್ರ ನಾವು ಯಾವುದೋ ಒಬ್ಬ ಶಿಷ್ಯರ ಮನೆಗೆ ಹೋದಾಗ ಇಲ್ಲ ಇವತ್ತು ನಾವು ಪ್ರವೃತ್ತಿ ಆಗೋದು ಇವತ್ತು ನಾವು ಮಾಡಿದ್ವಿ, ಮಾಡಿದಾಗ ಇದರ ಮಹತ್ವ ಏನು, ಇದು ಯಾಕೆ ಮಾಡಬೇಕು, ಇದನ್ನು ಮಾಡಿದ ಪರಿಣಾಮಗಳೇನು ಅಂತ ಹೇಳುವಂಥದ್ದನ್ನು ಸಹ ಯಾವಾಗ ಹೇಳ್ಬೋದು ಅಂತ ಹೇಳಿದ್ರೆ ಆ ಸಂಸ್ಕೃತ ಜ್ಞಾನವನ್ನು ಹೊಂದಿದಾಗ ಮಾತ್ರ ಹೇಳಲಿಕ್ಕೆ ಸಾಧ್ಯವಾಗಿ. ಏನು ಹೇಳಲಿಕ್ಕೆ ಹೋಗೋದ್ರೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಇವತ್ತು 8 ಜನರ ಹೆಸರಿನಲ್ಲಿ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಇವರೆಲ್ಲರೂ ನಮಗೆ ಪ್ರಾತಸ್ಮರಣೀಯರು. ಇವರೆಲ್ಲರೂ ಮತ್ತೆ ಪುನಃ ನೆನಪನ್ನ ಮಾಡ್ಕೊಳ್ತಾ ಈಗ ಸನ್ಮಾನ ಮಾಡುವಂತ 8 ಜನ ಬ್ರಾಹ್ಮಣರಿಗೆ ನನ್ನ ನಮಸ್ಕಾರವನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ಶಂಕರಂ ಶಂಕರಾಚಾರ್ಯಂ ಶೇಷಂ ರಾಮಾನುಜಂ ಮುನಿಂ ವಾಯುಂಚ ಮಧ್ವಾಚಾರ್ಯಂ ಆಚಾರ್ಯ ತ್ರಯಮಾಶ್ರಯೇ. ಎಲ್ಲ 3 ಜನ ಆಚಾರ್ಯ ಜಗದ್ಗುರುಗಳಾದ ಆಚಾರ್ಯ ತಮ್ಮಸ್ಥರನ್ನು ಸ್ಮರಿಸುತ್ತಾ 8 ಜನ ಸ್ಮರಣೀಯರನ್ನು ಸಹ ಸ್ಮರಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಹಿರಿಯರೇ, ಗೌರವಾನ್ವಿತರೇ, ಸ್ಮರಣೀಯರ ಕುಟುಂಬದವರೇ, ಸನ್ಮಾನಿತರ ಕುಟುಂಬದವರೇ ಹಾಗೂ ಸಭಿಕರೇ ಹಾಗೂ ಮಾಧ್ಯಮ ಮಿತ್ರರೇ, ನಾವು ಮೊದಲಿಗೆ ಈ ಕಾರ್ಯಕ್ರಮ ಮಾಡಬೇಕು ಅಂತ ಬಂದಾಗ ನಾವು ಪ್ರತಿ ವರ್ಷವೂ ದತ್ತಮಂದಿರದಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡಿ ಹಿಂದಿಯೂ ಸಹ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದೀವಿ ವೇದಿಕ ಪರಿಷತ್ತಿಂದ. ಆದ್ರೆ ಈ ಸತಿ ಒಂದು ವಿಭಿನ್ನ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಒಂದು ಚರ್ಚೆಗೆ ಬಂತು. ಈ ತರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಮಗೆ ಒಂದು ಮೊದಲನೇದಾಗಿ ಹೇಳೋದು ನಂಜುಂಡ ಸ್ವಾಮಿಯವರು. ಯಾಕಂದ್ರೆ ಎಲ್ಲ ಒಂದು ಧಾರ್ಮಿಕ ಕಾರ್ಯಕ್ರಮ ಆಗುತ್ತೆ, ಒಂದು ವೇದ ವರ್ಷ ಆಗುತ್ತೆ, ಊಟ ಮಾಡ್ತೀವಿ, ಹೊರಡ್ತೀವಿ. ಆದ್ರೆ ಆ ಕಾರ್ಯಕ್ರಮದ ಒಂದು ವಿಶೇಷತೆ ಏನು ಅನ್ನೋದು ಬೇಕಲ್ಲ. ನಾವು ಕಾರ್ಯಕ್ರಮ ಹೊರಬಂದ ಇದರ ವಿಶೇಷ ಕಾರ್ಯಕ್ರಮ ಆಗಿದೆ ಅಂತ ಹೇಳಬೇಕು ಅನ್ನೋಂಥ ಒಂದು ದೃಷ್ಟಿಯಿಂದ ಈ ತರ ಒಂದು ಕಾರ್ಯಕ್ರಮ ಮಾಡಬೇಕು. ನಾವು ಜಾಸ್ತಿ ಸಮಯ ಕೊಡಲಿಲ್ಲ, ಹೆಚ್ಚು ಕಡಿಮೆ ಒಂದು 15 ನಿಮಿಷದಲ್ಲಿ ಸ್ಮರಣೀಯರ ಪಟ್ಟಿಯು ಸಿಕ್ತು. 15 ನಿಮಿಷದಲ್ಲಿ ಯಾರಿಗೆ ನಾವು ಗೌರವ ಸಮರ್ಪಣೆ ಮಾಡಬೇಕು ಅನ್ನೋದು ಕೇವಲ ನಮಗೆ ಸಿಕ್ಕಿದ್ದು 15. ಎಲ್ಲಿ ಹೋಗ್ಬೇಕು ಅಂತಂದ್ರೆ ಈ ಕಾರ್ಯಕ್ರಮ ಯಾಕೆ ನಡೆಸ್ತಾ ಇದ್ದೀವಿ ಅಂತ ನಾನು ಹೇಳಬೇಕು ಅಂತಂದ್ರೆ ಈಗ ಸ್ವಲ್ಪ ತುಂಬಾ ಹಿಂದೆ ಹೋಗ್ಬೇಕಾಗುತ್ತೆ. ವೇದಾತಿಯೋ ಧರ್ಮ ಮೂಲ ಅಂತ ಹೇಳಿದ್ದಾರೆ. ಅಂದ್ರೆ ಧರ್ಮದ ಮೂಲ ಯಾವುದು ಅಂತ ಕೇಳಿದ್ರೆ ಅದು ವೇದ. ಈ ವೇದವನ್ನ ಪ್ರತಿಯೊಬ್ಬ ಬ್ರಾಹ್ಮಣರು ಸಹ ಅನುಷ್ಠಾನವನ್ನ, ವೇದವನ್ನ ಕಲಿತು ಅನುಷ್ಠಾನವನ್ನ ಮಾಡಲೇಬೇಕು. ಒಂದು ಶ್ಲೋಕ ಇದೆ, ಆಚಾರ ಪ್ರಭೋ ಧರ್ಮ ಧರ್ಮಸ್ಯ ಪ್ರವರಚ್ಯುತ ಅಂತ. ಅಂದ್ರೆ ಧರ್ಮದ ಒಂದು ಏನಿದೆ ಆ ಧರ್ಮದ ಆಚಾರದ ಮೇಲೆ ಧರ್ಮ ನಿಂತಿರೋದು. ಅಂದ್ರೆ ನಮ್ಮ ಆಚಾರ ವಿಚಾರದ ಮೇಲೆ ನಮ್ಮ ಧರ್ಮ ನಿಂತಿದೆ. ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ ಅಂತ ಇದೆ. ಅಂದ್ರೆ ಇಡೀ ವಿಶ್ವ, ಇಡೀ ಬ್ರಹ್ಮಾಂಡ, ಇಡೀ ಜಗತ್ತು ಯಾವ್ದ ಮೇಲೆ ನಿಂತಿದೆ ಅಂದ್ರೆ ಧರ್ಮದ ಮೇಲೆ ನಿಂತಿದೆ. ಆ ಧರ್ಮದ ಮೂಲ ಯಾವುದು ಅಂತ ಹೇಳಿದ್ರೆ ಅದು ವೇದ ಅಂತ ಬರುತ್ತೆ. ನಿಮಗೆಲ್ಲ ಒಂದು ಪ್ರಶ್ನೆ ಬರ್ಬೋದು, ಈ ಒಂದು ಸನ್ಮಾನ ಮಾಡೋದು 8 ಜನ ಸ್ಮರಣೀಯರನ್ನ ಯಾಕೆ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಈ ಒಂದು ಕಾರ್ಯಕ್ರಮದಲ್ಲಿ? ನಾವು ಒಂದು ಮರದಲ್ಲಿ ಆ ಮರದ ಎತ್ತರಕ್ಕೆ ಹೋಗಿ ಒಂದು ಹಣ್ಣನ್ನ ಕೊಯ್ತೀವಿ. ಆ ಹಣ್ಣನ್ನ ಕೊಯ್ತಾ ಇದ್ದೀವಿ ಅಂತಂದ್ರೆ ಅದ್ರ ಬೇರು ಎಷ್ಟು ಅಡಿ ಆಳದ ಒಳ ಹೋಗಿ ಎಷ್ಟು ಗಟ್ಟಿ ಮಾಡಿರುತ್ತೆ ಅನ್ನೋದು ಅದು ಕೆಳಗಿರುತ್ತೆ. ಬೇರು ಗುಣ ಕೆಳಗಿರುತ್ತೆ. ನಾವು ಇವತ್ತು ಹಣ್ಣನ್ನು ಕೊಯ್ತೀವಿ, ಹಣ್ಣನ್ನು ಆಸ್ವಾದಿಸ್ಬಿಡ್ತೀವಿ. ಮರ ನಾವು ಹಾಕಿ
ಹಾಕಿರ್ತಕ್ಕಂಥ ನೀರು ಅಥವಾ ಮಳೆ ನೀರನ್ನು ಆ ನೀರನ್ನು ಇಂಗಿಸ್ಕೊಂಡು ಪ್ರತಿಯೊಂದು ಕೊಂಬೆಗೂ, ಪ್ರತಿಯೊಂದು ಎಲೆಗೂ, ಪ್ರತಿಯೊಂದು ಕಾಯಿಗೂ, ಪ್ರತಿಯೊಂದು ಹಣ್ಣಿಗೂ ಸಹ ಆ ರಸವನ್ನ ಆ ಬುಡ ಕೊಡ್ತಾ ಇರುತ್ತೆ. ಅದ್ರ ಫಲನೇ ಇವತ್ತು ಇನ್ನೂ ಎಷ್ಟೋ ಜನ ಹಿರಿಯರು ಇವತ್ತು ಸನ್ಮಾನಕ್ಕೆ ನಾವು ಗೌರವಿಸ್ತಾ ಇದ್ದೀವಿ. ಯಾಕಂದ್ರೆ ಅವರೆಲ್ಲ ವೇದವನ್ನ ಕಲಿತಿದ್ದಾರೆ. ನಡುವೆ ವೇದವನ್ನ, ಶಾಸ್ತ್ರವನ್ನ ಎಲ್ಲ ತಿಳಿದು ದಿನದಿಂದ ದಿನಕ್ಕೆ ನಮ್ಮ ಇವತ್ತು ಏನು ಸ್ಮರಣೆಯಲ್ಲಿದ್ದಾರೆ ಅವರು ಉತ್ತುಂಗಕ್ಕೆ ಬಂದರು. ಆ ಉತ್ತುಂಗಕ್ಕೆ ಬಂದಿದ್ದೆ ಅವರು ನಮಗೆ ಕೊಟ್ಟಂತಹ ಮಾರ್ಗದರ್ಶನ ಹೇಳಿದ್ರು. ಮುಂದೆಯೂ ಸಹ ಈ ಒಂದು ಕಾರ್ಯವನ್ನ ಇನ್ನು ಸುಮಾರು ಜನ ಸ್ಮರಣೀಯರು ಇದ್ದಾರೆ. ಇವತ್ತಿಗೆ ಸುಮಾರು ಜನ ಸನ್ಮಾನಕ್ಕೆ ಅರ್ಹರಿದ್ದವರು ಇದ್ದಾರೆ. ಮುಂದಿನ ದಿವಸಗಳಲ್ಲಿ ಅವರನ್ನು ಸಹ ನಾವು ಗುರುತಿಸಿ ಅವರಿಗೂ ಸಹ ನಾವು ಒಂದು ಕಾರ್ಯಕ್ರಮ ಮಾಡೋರಿದ್ದೀವಿ. ಅವ್ರು ಹೇಳಿದ್ರು, ಅಡಿಗೆ ಭಟ್ರು ಹಾಗೂ ಕೆಲಸದವರು ಈ ವಿಚಾರವನ್ನು ಅವರು ನಮ್ಗೆ ತಿಳಿಸಿದ್ದಾರೆ. ಅವರಿಗೂ ಮುಂದೆಯೂ ಸಹ ಈ ತರದ ಸತ್ಕಾರ್ಯವನ್ನ ನಾವು ಮಾಡೋರಿದ್ದೀವಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಕಾರ್ಯಕ್ರಮದ ಹಿನ್ನೋಟವನ್ನು ನೀಡಿದಂತಹ ನವೀನ್ ಜೋಶಿ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಬಗ್ಗೆ ಆಶಯ ನುಡಿಗಳನ್ನಾಡಬೇಕಾಗಿ ಶ್ರೀ ದಿನೇಶ್ ಕುಮಾರ್ ಜೋಶಿ ಫೌಂಡೇಶನ್ ಮುಖ್ಯಸ್ಥರು ಸಾಧನೆ. ನಮಸ್ಕಾರಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾನಂದ ತೃಪ್ತಾಯ ಶ್ರೀಧರಾಯ ನಮಃ. ಭಾರತ ದೇಶದಲ್ಲಿ ಇವತ್ತು ಹೇಗೆ ನಮ್ಮ ಮುಂದುವರೆದಂತಹ ರಾಷ್ಟ್ರಗಳು ವ್ಯಾವಹಾರಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಹೇಗೆ ಡಿವಿಷನ್ ಆಫ್ ಲೇಬರ್ ಅಂಡ್ ಸ್ಪೆಷಲೈಸೇಷನ್, ಆಯಾಯ ವ್ಯಕ್ತಿ ಯಾವುದರಲ್ಲಿ ಪರಿಣತಿಯನ್ನು ಪಡೆದಿದ್ದಾನೋ ಅಂತವನಿಂದ ಆ ರೀತಿಯ ಕೆಲಸಗಳನ್ನು ಮಾಡಿಸಿಕೊಳ್ತಕ್ಕಂಥದ್ದು ಆ ದೇಶದ ಆರ್ಥಿಕ ಪ್ರಬಲತೆಗೆ ಸಾಕ್ಷಿ ಅಂತಕ್ಕಂಥದ್ದನ್ನ ಏನು ಇವತ್ತಿನ ಸ್ಥಿತಿಗತಿಗಳಲ್ಲಿ ಹೇಳ್ತದೆ, ನಮ್ಮ ಆರ್ಥಿಕ ತಜ್ಞರುಗಳಿಗೆ ಹೇಳ್ತಾರೆ. ಇದನ್ನ ಪ್ರಾರಂಭದಿಂದಲೇ ಅನಾದಿ ಕಾಲದಿಂದ ತಿಳಿಸಿರ್ತಕ್ಕಂಥದ್ದು ಭಾರತದ ಸಂಸ್ಕೃತಿ. ಉತ್ತಮ ಸ್ಥಾನದಲ್ಲಿ ನಿಂತಿರ್ತಕ್ಕಂಥದ್ದು ಯಾರು ಸಾಮಾಜಿಕಕ್ಕೂ ಮತ್ತು ಪರಮಾರ್ಥಕ್ಕೂ ಎರಡಕ್ಕೂ ಸಂಕಲ್ಪವನ್ನು ಕಲ್ಪಿಸ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥವ್ರು ಬ್ರಾಹ್ಮಣರು. ಬ್ರಾಹ್ಮಣರ ಕೆಲಸ ಏನು, ಬ್ರಾಹ್ಮಣರ ಜವಾಬ್ದಾರಿ ಏನು, ಇಡೀ ಸಮಾಜವನ್ನ ಸುಸ್ಥಿತಿಗೆ ಕರೆದುಕೊಂಡು ಹೋಗ್ತಕ್ಕಂಥ, ಸಮಾಜವನ್ನ ಸನ್ಮಾರ್ಗದಲ್ಲಿ ನಡೆಸ್ತಕ್ಕಂಥ ಜವಾಬ್ದಾರಿ ಬ್ರಾಹ್ಮಣರಿಗಿದೆ ಅನ್ನುವ ಉದ್ದೇಶದಿಂದಲೇ ಬ್ರಾಹ್ಮಣರಿಗೆ ಆ ವೇದಗಳನ್ನ ಅಧ್ಯಯನವನ್ನು ಮಾಡತಕ್ಕಂಥ ಕೆಲಸ ಮತ್ತು ಅದನ್ನು ಸಮಾಜಕ್ಕೆ ತಿಳಿಸ್ತಕ್ಕಂಥ, ಪೂರ್ವವಾಗಿರ್ತಕ್ಕಂಥ ಮಾಡತಕ್ಕಂಥ ಕೆಲಸ ಹಿಂದಿನ ಕಾಲದಿಂದ ನಡೆದುಕೊಂಡು ಬಂದಂತಹ ಪದ್ಧತಿ. ಮೊದಲು ನಮಗೆ ನಮ್ಮ ಬಗ್ಗೆ ಗೌರವ ಇರಬೇಕು, ಆತ್ಮಬಲ ಇರಬೇಕು, ಗಟ್ಟಿಯಾಗಿ ಹೇಳುವಂತಹ ಮನೋಭಾವ ಇರಬೇಕು. ನಾವು ಭಾರತ ದೇಶದ ಸಂಸ್ಕೃತಿಯನ್ನು ನೋಡಿದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿರ್ತಕ್ಕಂಥವರ ಪಟ್ಟಿಗಳನ್ನು ತೆಗೆದರೆ ಅದರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಂಥವರು ಬ್ರಾಹ್ಮಣರು. ಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ಇಡೀ ದೇಶಕ್ಕೆ ತಮ್ಮ ಸಂಪೂರ್ಣ ಸಮರ್ಪಣೆಯನ್ನು ಕೊಟ್ಟಿದ್ದಂಥವರು ಬ್ರಾಹ್ಮಣರು. ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥ ಹರಿಹರ ಬುಕ್ಕರು, ಅವರಿಗೆ ಮಾರ್ಗದರ್ಶನ ನೀಡಿರ್ತಕ್ಕಂಥ ವಿದ್ಯಾರಣ್ಯರು ಬ್ರಾಹ್ಮಣರು. ಇಡೀ ವಿಶ್ವಕ್ಕೆ ಭಾರತ ದೇಶದ ಸನಾತನ ಧರ್ಮದ ಸಂಸ್ಕೃತಿಯನ್ನು ತಿಳಿಸಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು, ಅವರ ಗುರು ರಾಮಕೃಷ್ಣ ಪರಮಹಂಸರು ಬ್ರಾಹ್ಮಣರು. ಈ ಸಂದರ್ಭದಲ್ಲಿ ನೆನೆಸಿಕೊಂಡು ಅವರಿಗೆ ಗೌರವ ಸಮರ್ಪಣೆಯನ್ನ, ನಮಸ್ಕಾರವನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಸಾಗರ ವಿಪ್ರ ವೈದಿಕ ಪರಿಷತ್ತು ಈ ವೈದಿಕ ಪರಂಪರೆಯ ಹಿರಿಯರನ್ನ ನೆನಪಿಸಿ ಈಗ ಇರುವಂತಹ ವಿದ್ವಾಂಸರನ್ನ ಗೌರವಿಸುವಂತಹ ಕಾರ್ಯಕ್ರಮ ನಂಜುಂಡಸ್ವಾಮಿ ಅವರು ಹೇಳಿದ ಹಾಗೆ ಇದು ರಾಜ್ಯದಲ್ಲೇ ಪ್ರಥಮ ಅಂತ ನನಗೆ ಅನಿಸ್ತಾ ಇದೆ. ಆ ಗೌರವವನ್ನ ವಿದ್ವಾಂಸರಿಗೆ ನೀಡೋದರ ಮೂಲಕ ಈ ವಿಪ್ರ ವೈದಿಕ ಪರಿಷತ್ ತನ್ನ ಹಿರಿಮೆ ಮತ್ತು ಗರಿಮೆಯನ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆಸಿಕೊಂಡಿದೆ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇನ್ನು ಸಾಕಷ್ಟು ಜನ ಮಾತಾಡಿದ್ದಾರೆ, 1 ಗಂಟೆ ಆಗಿದೆ. ಮತಾಂತರ ಬಂದು ನಮ್ಮ ಸಂಸ್ಕೃತಿಯ ನಾಶಕ್ಕೆ ಹಲವಾರು ವರ್ಷಗಳ ಪ್ರಯತ್ನ ಮಾಡಿದರು. ನಮ್ಮ ದೇವಸ್ಥಾನಗಳನ್ನ ನಾಶ ಮಾಡಿದ್ರು, ಮಠ ಮಂದಿರಗಳನ್ನ ನಾಶ ಮಾಡಿದರು. ಆನಂತರ ಡಚ್ಚರು, ಪೋರ್ಚುಗೀಸರು, ಗ್ರೀಸರು, ಇಂಗ್ಲಿಷರು ಬಂದು ನಮ್ಮನ್ನು ಆಳ್ವಿಕೆ ಮಾಡಿದರು. ಆದರೆ ಅವರು ಯಾರಿಗೂ ಸಹಿತ
ನಮ್ಮ ಭಾರತೀಯ ಸಂಸ್ಕೃತಿಯನ್ನ ನಾಶ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅವರ ಆಳ್ವಿಕೆಯನ್ನು ಕಂಟಿನ್ಯೂ ಮಾಡಲಿಕ್ಕೆ ಭಾರತದಲ್ಲಿ ಆಗಲಿಲ್ಲ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಕಾರಣಗಳು ತುಂಬಾ ಇದೆ. ಆದ್ರೆ ಅತಿ ಮುಖ್ಯವಾದ ಕಾರಣ ಏನು ಅಂತಂದ್ರೆ, ಅಂದಿನ ದಿನದಲ್ಲಿ ನಮ್ಮ ಭಾರತದಲ್ಲಿರುವಂತಹ ವಿದ್ಯಾಭ್ಯಾಸದ ರೀತಿ ಹಾಗೂ ನಮ್ಮಲ್ಲಿರುವಂತಹ ಕುಟುಂಬ ವ್ಯವಸ್ಥೆ, ಈ ಎರಡು ಮುಖ್ಯ ಕಾರಣಗಳಿಗಾಗಿ ಅವರು ಯಾರಿಗೂ ಪರಕೀಯರಿಗೆ ನಮ್ಮ ಭಾರತ ದೇಶದಲ್ಲಿ ಹೆಚ್ಚು ದಿನಗಳ ಕಾಲ ಆಳ್ವಿಕೆಯನ್ನ ಮಾಡಲಿಕ್ಕೆ ಆಗಿದೆ. ಇನ್ನು ಹಿಂದೆ ವ್ಯವಸ್ಥೆ ಮುಂದೆ ಹೋದ್ರೆ ತುಂಬಾ ಕಷ್ಟ ಆಗ್ತದೆ. ನಾವೆಲ್ಲರೂ ಒಗ್ಗೂಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ, ಆಗ್ಬೇಕು. ಇನ್ನು ವಿದ್ವಾಂಸರು ಎಲ್ಲರೂ ಇದ್ದೀರಿ. ಪೂರ್ವ ಕಾರ್ಯಕ್ರಮ ಮತ್ತು ಅಪರ ಕಾರ್ಯಗಳನ್ನು ಎಲ್ಲವನ್ನೂ ಮಾಡುವವರು ಇದ್ದೀರಿ. ಆದ್ರೆ ನಾನು ತಿಳ್ಕೊಂಡ ಹಾಗೆ ಪಿತೃ ಕಾರ್ಯವನ್ನು ಮಾಡದೆ ಯಾವುದೇ ಈ ಪೂಜಾ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಅದಕ್ಕೆ ಯಾವುದೇ ಫಲ ಇಲ್ವಲ್ಲ ಅಲ್ವಾ? ಪಿತೃ ಕಾರ್ಯವನ್ನು ಮಾಡಬೇಕು. ಯಾರು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ನಂಜುಂಡಸ್ವಾಮಿ ಅವರು ಹೇಳಿದಾಗೆ ವೃದ್ಧಾಶ್ರಮಕ್ಕೆ ಸೇರಿಸೋದಲ್ಲ, ತಂದೆ ತಾಯಿಗಳು ಜೀವಂತ ಇರುವಾಗ ನಾವು ಅವರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ತಂದೆ ತಾಯಿ ಇವರು ಮರಣ ಹೊಂದಿದ ನಂತರದಲ್ಲಿ ಅವರ 13-14 ದಿನದ ಕಾರ್ಯಕ್ರಮಗಳನ್ನ ಕರೆಕ್ಟ್ ಆಗಿ ಮಾಡಬೇಕು. ಹಾಗೆ ತಿಂಗಳ ಮಾಸಿಕ ಶ್ರಾದ್ದಗಳನ್ನು ಮಾಡಬೇಕು. ಹಾಗೆ ಅದೇ ರೀತಿಯ ವಾರ್ಷಿಕ ಶ್ರಾದ್ದಗಳನ್ನ ಮಾಡಬೇಕು. ಆ ವಾರ್ಷಿಕ ಶ್ರಾದ್ದಗಳನ್ನ, ಪಿತೃ ಕಾರ್ಯಗಳನ್ನು ಸರಿಯಾಗಿ ಮಾಡದೆ ಮನೆಯಲ್ಲಿ ಯಾವುದೇ ಸತ್ಯನಾರಾಯಣ ಕಥೆ ಇರಬಹುದು, ಪಾರಾಯಣ ಇರಬಹುದು, ರುದ್ರ ಹವನಗಳಿರಬಹುದು, ಅದು ಯಾವುದನ್ನು ಮಾಡಿದ್ರು ಅದು ಫಲ ಕೊಡೋದಿಲ್ಲ. ಹೀಗಾಗಿ ಬ್ರಾಹ್ಮಣರು ಜಾತಿವಾದಿಗಳು. ನಮಗೆ ಎಲ್ಲಿ ಹೋದ್ರೂ ಇದೊಂದು ಬರ್ತದೆ. ಮತ್ತೆ ಸಮಾಜದಲ್ಲಿ ಬೈಯೋದಕ್ಕೆ ಸಿಗೋದು ನಾವು ಬ್ರಾಹ್ಮಣರು ಮಾತ್ರ, ಬೇರೆ ಯಾರು ಸಿಗೋದಿಲ್ಲ. ನೀವು ಬೇರೆ ಯಾರನ್ನೇ ಬೈದ್ರು ಅವ್ರನ್ನ ಸರಿಯಾಗಿ ತಕ್ಕ ಪಾಠವನ್ನು ಅಲ್ಲೇ ಹೇಳಿ ಹೋಗ್ತಾರೆ. ಬ್ರಾಹ್ಮಣರು ಮಾತ್ರ ನಾವು ಹಾಗೆ ಹೆಗಲ ಮೇಲೆ ನಮ್ಮ ಟವಲನ್ನು ಹಾಕೊಂಡು ಮುಂದೆ ಬರ್ತಾರೆ. ಸಮಾಜಕ್ಕೆ ನಾವು ಇನ್ನೂ ತಿಳುವಳಿಕೆಯನ್ನು ಕೊಡಬೇಕು, ಬಾಕಿ ಇದೆ. ಅವರಿಗೆ ಇನ್ನೂ ಮನವರಿಕೆ ಮಾಡಿಕೊಡಬೇಕು. ಬ್ರಾಹ್ಮಣರು ಜಾತಿವಾದಿಗಳಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗೂಡಿಸ್ಕೊಂಡು ಮುಂದಿನ ದಿನದಲ್ಲಿ ಹೋಗೋಣ ಅಂತ ಹೇಳ್ತಾ ಈ ಸಂಘಟನೆ ಈ ಸಭೆಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮಗೆಲ್ಲರಿಗೂ ವಂದಿಸ್ತೇನೆ. ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ವೇದಪುರಂ ಶ್ರೀ ಲಕ್ಷ್ಮೀನಾರಾಯಣ ಭಟ್ರಿಗೆ ಕೇಳ್ಕೊಳ್ತೇನೆ. ಬ್ರಾಹ್ಮಣೇಭ್ಯೋ ಮಹದ್ಭ್ಯಶ್ಚ ವೇದವಿಭ್ಯೋ ವಿಶೇಷತಃ ಪುರಾಣಶಾಸ್ತ್ರವಿಭ್ಯಶ್ಚ ಸರ್ವೇಭ್ಯೋ ವೈನೋ ನಮಃ. ಇಲ್ಲೇ ಎಲ್ಲ ಬ್ರಾಹ್ಮಣರುಗಳಿಗೂ ಕೂಡ ನಾನು ನಮಸ್ಕರಿಸುತ್ತಾ ನಾನು ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಗೀತಾದಲ್ಲಿ ನಮ್ಮ ಎಲ್ಲ ಬ್ರಾಹ್ಮಣರು ಯಾವ ರೀತಿಯಲ್ಲಿ ಇರಬೇಕು ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಸ್ತಾರವಾಗಿ ಬರೀ ಬ್ರಾಹ್ಮಣ ಜಾತಿಗೊಂಡೇ ಹೇಳಲಿಲ್ಲ, ಎಲ್ಲ ಜಾತಿಗಳಿಗೂ ಕೂಡ ಹೇಳಿದ್ದಾರೆ. ಯಾಕೆ ಅಂತ ಕೇಳಿದರೆ, ಎಲ್ಲ ಒಂದು ಸಂದರ್ಭಗಳಲ್ಲಿ ಕೂಡ ಬ್ರಾಹ್ಮಣರು ವರ್ಣಾನಾಂ ಬ್ರಾಹ್ಮಣೋ ಹೋಗೋ ಅಂತ ಹೇಳಿದ್ದಾರೆ. ಯಾಕಾಗಿ ಕೇಳಿದರೆ, ನಾವು ಪೂರ್ವಿಕರಿಂದ ನಮಗೆ ಸಾಕಷ್ಟು ವಿದ್ಯೆಗಳನ್ನು ಕಲಿಸಿಕೊಟ್ಟು ಹೇಳಿದ್ರಿಂದ ಗೀತಾದಲ್ಲಿ ಕೂಡ ಒಂದು ಮಾತಾಡ್ತಾನೆ ಪರಮಾತ್ಮ. ದ್ರವ್ಯಜ್ಞಸ್ತಪೋಯಜ್ಞ ದೈವಯಜ್ಞಸ್ತಥಾಪರೆ ಸ್ವಾಧ್ಯಾಯ ಜ್ಞಾನಯಜ್ಞಸ್ಥ ಯಜ್ಞಕರ್ಮ ಸಮರ್ಪವಂತ. ವರ್ಣಾನ ಬ್ರಾಹ್ಮಣರು ಅಂತ ಹೇಳ್ತಾರೆ. ಬಾಕಿ ಉಳಿದ ಎಲ್ಲ ಜನಾಂಗಗಳ ಉದ್ಧಾರಕ್ಕೋಸ್ಕರವಾಗಿ ಈ ಬ್ರಾಹ್ಮಣರು ಪ್ರಯತ್ನ ಮಾಡಬೇಕು ಅಂತ ಹೇಳಿರೋದನ್ನ ನಮ್ಮ ಇಲ್ಲಿವರೆಗೂ ಪೂರ್ವಿಕರು ನಡೆಸ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಯಾವಾಗಲೂ ಕೂಡ ಈ ಬ್ರಾಹ್ಮಣ್ಯ ಉಳಿಯುವಂತೆ ಮೊದಲನೆಯದಾಗಿ ನಾವು ಅನುಷ್ಠಾನವನ್ನು ಮಾಡಿ ಬೇರೆಯವರಿಗೆ ಉಪದೇಶ ಮಾಡಬೇಕು. ಯಾಕೆಂದರೆ ನಾವು ಸರಿಯಾದ ಒಂದು ಅನುಷ್ಠಾನ ಇಲ್ಲದೇನೆ ನಾವು ಮಾಡಿದರೆ ಅದು ನಮ್ಮನ್ನೇ ನಿಂತು ಈ ರೀತಿಯಾಗಿ ಮುಂದೆ ಇಂಥ ಒಂದು ಕಾರ್ಯಕ್ರಮಗಳು ವಿಶೇಷವಾಗಿ ನಡೆಯಲಿ ಅಂತ ನಾನು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಪೂರೈಸುತ್ತೇನೆ. ಲಕ್ಷ್ಮೀನಾರಾಯಣ ಭಟ್ ಅವರಿಗೆ ಧನ್ಯವಾದ. ಸನ್ಮಾನ ಮಾಡಿರ್ತಕ್ಕಂತಹ ಸನ್ನಿವೇಶಗಳಿದೆ. ಸಂಸ್ಕೃತ ಆಗಿನ ಒಂದು ವೈದಿಕರಲ್ಲಿ ಒಬ್ಬ ವೈದಿಕ ಅಂತಂದ್ರೆ ಅವನಿಗೆ ತರ್ಕ, ವ್ಯಾಕರಣ, ಮೀಮಾಂಸ, ವೇದಾಂತ, ಆಗಮ, ಜ್ಯೋತಿಷ್ಯ ಇವುಗಳೆಲ್ಲರ ಪರಿಜ್ಞಾನ ಇರಬೇಕು. ಒಂದು
ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈಗಾಗಲೇ ಏನು ನಮ್ಮ ಅಶ್ವಿನಿ ಕುಮಾರ್ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟು ಅದು ನನಗೆ ಸರಿ ಅಂತ ಅನಿಸ್ತು. ಏನು ನಾವು ಎಲ್ಲವನ್ನೂ ಕೂಡ ಕೇವಲ ಹಣದ ದೃಷ್ಟಿಯಿಂದ ಲಾಭದ ದೃಷ್ಟಿಯಿಂದಲೇ ನೋಡಲಿಕ್ಕೆ ಯಾಕೆ ಬರೋದಿಲ್ಲ ಅಂತಂದ್ರೆ ನಿಮ್ಮನ್ನು ನಾವು ಗುರು ಸ್ಥಾನದಲ್ಲಿ ಇಟ್ಟು ಬಿಟ್ಟಿದ್ದೀವಿ. ನೀವು ಗುರುಗಳು, ನಮ್ಮ ತಪ್ಪಿದ್ರೂ ನೀವು ಹೇಳಿದ್ರೆ ನಾವು ಹೇಳ್ತಾ ಇರುವಾಗ ಅಂತಹ ಸಂದರ್ಭದಲ್ಲಿ ನೀವು ನಾವು ಹೆಚ್ಚು ವ್ಯವಹಾರಿಕವಾಗಬೇಕು. ನೀವು ಅಡ್ವೈಸ್ ಮಾಡಬೇಕಿದ್ರೆ ವ್ಯವಹಾರಿಕತೆಯನ್ನ ತೀರಾ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸಂಸ್ಕೃತ ಜ್ಞಾನವಿಲ್ಲದ ಪೌರೋಹಿತ್ಯ ಏನಾಗ್ತದೆ ಅಂತಂದ್ರೆ ಎಷ್ಟೇ ಅಂದರೂ ಸಹ ಅದು ನಾವು ಹೊರಗಿನ ಜನರ ಎದುರಿಗೆ ನಮ್ಮನ್ನು ನಾವು ಸಮರ್ಥನೆ ಮಾಡಿಕೊಳ್ಳುವಂತ ಆಗೋದಿಲ್ಲ. ಇವತ್ತು ಎಡಪಂಥೀಯರಿಂದ ನಾವು ಬಹಳ ಅಟ್ಯಾಕಿಗೆ ಒಳಗಾಗಿದ್ದೇವೆ. ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿರ್ತಕ್ಕಂತಹ ಎಲ್ಲ ಸನ್ಮಾನಿತರಿಗೂ ಮುಖ್ಯ ಅತಿಥಿಗಳಿಗೂ ಮತ್ತು ಇಷ್ಟೊತ್ತು ನಾವು ಹೇಳಿದ್ದನ್ನು ತುಂಬಾ ಸಹನೆಯಿಂದ ತಾಳ್ಮೆಯಿಂದ ಸಹಿಸಿಕೊಂಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತೊಮ್ಮೆ ಎಲ್ಲ ಸನ್ಮಾನಿತರಿಗೂ ನಾನು ವಂದನೆಗಳನ್ನು ಓಂ ಶತಂಜೇವ ಶರದೋ ಭಕ್ತಾನ ಶತಮೇ ಮಂತ ಶತಮ ವಸಂತ ಶತಮಿಂದ್ರಾಗ್ನೇ ಸವಿತಾ ಬೃಹಸ್ಪತಿ ಶತಾಯುಷಾ ಅಭಿಷೇಕಂ ಪುನರ್ದೋ ಶತಂಜೇವ ಶರದೋ ಭಕ್ತಾನ ನಿತ್ಯಭಿಗಮಾ ಭವತಿ ಶತಮಿತಿ ಶತಂ ದೇಶಮಾಯೋ ಭವತಯೇ ನಾವರ್ಧಯಂತೆ ಶತಮೇನಮೇವ ಶತಾತ್ಮಾನಂ ಭವತಿ ಶತಮೈಶ್ವರ್ಯಂ ಭವತಿ ಶತಮಿತಿ ಶತಂ ದೀರ್ಘಮಾಯೋ. ಈ ಒಂದು ಕಾರ್ಯಕ್ರಮ ಆಗಮಿಸಿರ್ತಕ್ಕಂಥ ವೇದಿಕೆಯಲ್ಲಿ ಎಲ್ಲ ಗಣ್ಯಾತಿ ಗಣ್ಯರು ಕೂಡ ವಂದನಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಸನ್ಮಾನಿತರಾದಂತಹ ವಿದ್ವಾಂಸರು ಕೂಡ ವಂದನಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಬಂದಿರತಕ್ಕಂಥ ಸಜ್ಜನ ಬಂಧು ಬಾಂಧವರಿಗೆ, ಮಾತೆಯರಿಗೆ, ಪತ್ರಕರ್ತ ಮಿತ್ರರಿಗೂ ಕೂಡ ಆತ್ಮೀಯ ವಂದನಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಶಾಂತಿ ಮಂತ್ರದೊಂದಿಗೆ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ದಯಮಾಡಿ ಎಲ್ಲರೂ ಶಾಂತಿ ಮಂತ್ರವನ್ನು ಹೇಳುವ ಮೂಲಕ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಬೇಕು. ಓಂ ಸಹನಾವತೋ ಸಹನೋ ಭುನಕ್ತೋ ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.